ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವೀರು ಕನ್ನಡ ಸರ್. ನೋಡಿ, ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ನಿಮ್ ಸ್ನೇಹಿತರಿಗೂ ಕೂಡ ನನ್ನ ಚಾನೆಲ್ ಬಗ್ಗೆ ಮಾಹಿತಿಯನ್ನ ನೀಡಿ ಅಂತ ಹೇಳಿ, ಇವತ್ತಿನ ತರಗತಿಯಲ್ಲಿ ನಾನು 3ನೇ ಸೆಮಿಸ್ಟರ್ BCom ವಿದ್ಯಾರ್ಥಿಗಳಿಗಾಗಿ ಡಾಕ್ಟರ್ ಶಿವರಾಜ ಬ್ಯಾಡರಹಳ್ಳಿಯವರು ಬರೆದಿರ್ತಕ್ಕಂತಹ ಒಂದು ತಲೆ ಚೌರದ ಕತೆ ಅನ್ನುವ ಪ್ರಬಂಧದ ಬಗ್ಗೆ ನಾನು ಚರ್ಚೆಯನ್ನ ಮಾಡ್ತಾ ಇದ್ದೇನೆ. ನೋಡಿ, ಚರ್ಚೆಯನ್ನ ಮಾಡೋದಕ್ಕಿಂತ ಮುಂಚೆ ಈ ಪ್ರಬಂಧದ ಆಶಯ ಏನ್ ಹೇಳುತ್ತೆ ಅಥವಾ ಯಾವ ವಿಚಾರಗಳನ್ನ ಈ ಒತ್ತು ತಂದಿದೆ ಈ ಒಂದು ಆಶಯ ಅಂತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗೋಣ. ಹಾಗೇನೆ ಈ ಪ್ರಬಂಧದಲ್ಲಿ ಇರ್ತಕ್ಕಂತಹ ಯಾವ ಯಾವ ವಿಚಾರಗಳಿವೆ, ಯಾವ ಯಾವ ಸಂವೇದನೆಗಳಿವೆ ಅನ್ನೋದನ್ನ ನಾವು ಇವತ್ತಿನ ತರಗತಿಯಲ್ಲಿ ಗಮನಿಸ್ತಾ ಹೋಗೋಣ. ನೋಡಿ, ಪ್ರಸ್ತುತ ಈ ಒಂದು ಪ್ರಬಂಧದಲ್ಲಿ ಆಗಿನ ಕಾಲದಲ್ಲಿ ಅಥವಾ ದಲಿತರ ಬದುಕಿನ ಪರಿಸರವನ್ನ, ಆ ಪರಿಸರದಲ್ಲಿ ಇದ್ದಂತಹ ಆ ಒಂದು ಉದಾಹರಣೆಗೆ ನಾವಿಲ್ಲಿ ಗಮನಿಸೋದಾದ್ರೆ ಬ್ಯಾಡರಹಳ್ಳಿ ಅನ್ನುವಂತಹ ಒಂದು ಊರು. ಆ ಊರಿನಲ್ಲಿ ಇರ್ತಕ್ಕಂತಹ ದಲಿತರ ಒಂದು ಸಂವೇದನೆ ಹೇಗಿತ್ತು, ಲೇಖಕರು ಹೈಸ್ಕೂಲ್ ಅನ್ನು ಓದುವಂತಹ ಕಾಲಘಟ್ಟದಲ್ಲಿ ಅಥವಾ ಅವರ ಬಾಲ್ಯದ ದಿನಗಳಲ್ಲಿ ಹೇಗೆ ಆ ಒಂದು ದಲಿತ ಸಮುದಾಯ ಅಥವಾ ಜಾತಿ ವ್ಯವಸ್ಥೆ ಅಂತಕ್ಕಂಥದ್ದು ಅಥವಾ ವರ್ಣ ವ್ಯವಸ್ಥೆ ಅಂತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಅಲ್ಲಿ ತಾಂಡವವಾಡ್ತಾ ಇತ್ತು ಅಥವಾ ಆಸುವಕ್ಕಾಗಿತ್ತು ಅಂತಕ್ಕಂಥದ್ದು ನಾವು ಗಮನಿಸ್ತಾ ಹೋಗೋಣ. ಹಾಗೇನೆ ಕ್ಷೌರ ಅಂತಕ್ಕಂಥದ್ದು ಕ್ಷೌರವು ಪ್ರಧಾನ ಅಥವಾ ನಾಗರಿಕತೆಯಲ್ಲಿ ಕ್ಷೌರವು ಪ್ರಧಾನ ಮಾನದಂಡವಾಗಿ ಹೇಗೆ ಕಂಡು ಬಂತು ಅಂತಕ್ಕಂಥದ್ದು. ಹಾಗೇನೆ ಅಂದಿನ ಕಾಲದ ಕ್ಷೌರ ಪದ್ಧತಿಗೂ ಇಂದಿನ ಕಾಲದ ಕ್ಷೌರ ವೃತ್ತಿಗೂ ಹಲವಾರು ಬದಲಾವಣೆಗಳೊಂದಿಗೆ ಹೇಗೆ ಮುಕ್ತ ಮಾರುಕಟ್ಟೆಯಲ್ಲಿ ಬೃಹತ್ ಉದ್ಯಮವಾಗಿ ಬೆಳೆದು ನಿಂತಿದೆ ಅನ್ನೋದ್ರ ಒಂದು ವಿಚಾರವನ್ನ ಇಲ್ಲಿ ಈ ಒಂದು ಪ್ರಬಂಧ ಹೇಳ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ನೋಡಿ, ಪಾತ್ರ ಪರಿಚಯವನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ ಲೇಖಕರು, ಹಾಗೆ ಲೇಖಕರ ತಂದೆ, ಇಲ್ಲಿ ಪುಟ್ಟಸ್ವಾಮಿ ಅನ್ನುವಂತಹ ಒಂದು ಪಾತ್ರ ಒಂದ್ ಕಡೆ ಇಡೀ ಪ್ರಬಂಧದಲ್ಲಿ ಒಂದು ಕೇಂದ್ರ ಪಾತ್ರವಾಗಿ ನಮಗೆ ಕಂಡು ಬರುತ್ತೆ ಅಂತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಹಾಗೇನೆ PT ಮಾಸ್ಟರ್ ಜಗನ್ನಾಥ್ ಅನ್ನುವಂತಹವರು, ಹೀಗೆ ಅನೇಕ ಪಾತ್ರಗಳು ಬಂದು ಹೋಗ್ತವೆ. ಕೆಲವೊಂದು ನಾನು ಪ್ರಮುಖ ಅಂಶಗಳನ್ನು ಕೂಡ ನಾನು ವಿದ್ಯಾರ್ಥಿಗಳಿಗೆ ಉಪಯೋಗ ಆಗ್ಲಿ ಅಂತ ತಿಳಿಸಿದ್ದೀನಿ. ಹಾಗೇನೆ ಈ ಒಂದು ಪ್ರಬಂಧವನ್ನ ಅಥವಾ ಈ ಒಂದು ಪ್ರಬಂಧದಲ್ಲಿ ಪ್ರಶ್ನೆಗಳನ್ನ ನಿಮಗೆ ಪರೀಕ್ಷೆಯಲ್ಲಿ ಕೇಳಿದಂತಹ ಸಂದರ್ಭದಲ್ಲಿ ಯಾವ ರೀತಿ ಬರಿಬೇಕು ಅನ್ನೋದನ್ನ ನಾವು ಗಮನಿಸಿದಾದ್ರೆ, ನೋಡಿ, ಮೊದಲಿಗೆ ಈ ಒಂದು ಪ್ರಬಂಧದಲ್ಲಿ ಪ್ರಶ್ನೆಯನ್ನ ಕೇಳಿದ್ರೆ, ಪ್ರಸ್ತುತ ಪ್ರಬಂಧವನ್ನು ಡಾಕ್ಟರ್ ಶಿವರಾಜ ಬ್ಯಾಡರಹಳ್ಳಿಯವರು ಬರೆದಿರ್ತಕ್ಕಂತಹ ಒಂದು ತಲೆ ಚೌರ ಕತೆ ಪ್ರಬಂಧದಿಂದ ಆರಿಸಲಾಗಿದೆ ಎನ್ನುವಂತಹ ಸಾಲುಗಳನ್ನ ಬರೆದು ಆನಂತರ ಕಥೆಯನ್ನ ಅಥವಾ ಈ ಪ್ರಬಂಧವನ್ನ ನೀವು ಪ್ರಾರಂಭ ಮಾಡ್ಬೇಕಾಗುತ್ತೆ. ನೋಡಿ, ನಾವು ಒಂದು ವಿಚಾರವನ್ನ ಗಮನದಲ್ಲಿ ಇಟ್ಕೋಬೇಕು. ಇಲ್ಲಿ ಬ್ಯಾಡರಹಳ್ಳಿ ಅನ್ನುವಂತಹ ಒಂದು ಊರಿನಲ್ಲಿ ನಡೆದಿರ್ತಕ್ಕಂಥ ಇಲ್ಲಿ ಆ ಕ್ಷೌರ ಪದ್ಧತಿ ಆಗಿರ್ಬೋದು ಅಥವಾ ಲೇಖಕರು ಆಗಿನ ಕಾಲದಲ್ಲಿ ಅವರು ಕಂಡುಂಡಂತಹ ಒಂದು ಅನುಭವದ ಬಗ್ಗೆ ಇಲ್ಲಿ ತಿಳಿಸ್ತಾ ಹೋಗ್ತಾ ಇದ್ದಾರೆ. ಅಲ್ಲಿ ಇರ್ತಕ್ಕಂತಹ ಕ್ಷೌರ ಪದ್ಧತಿ ಹೇಗಿತ್ತು ಅಥವಾ ಲೇಖಕರು ಅನುಭವಿಸಿರ್ತಕ್ಕಂತಹ ಈ ಕ್ಷೌರಕ್ಕೋಸ್ಕರ ಏನೆಲ್ಲ ವಿಚಾರಗಳು ಅಲ್ಲಿ ನಡೆದು ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಮೊದಲಿಗೆ ಲೇಖಕರು ಈ ಪ್ರಬಂಧದಲ್ಲಿ ಯಾವ ವಿಚಾರಗಳನ್ನ ಹೇಳ್ತಾ ಇದ್ದಾರೆ ಅಂದ್ರೆ, ಈ ನಗರೀಕರಣ ಬೆಳೆದಂತೆ ನೋಡಿ, ಬೆಂಗಳೂರಿನಂತಹ ಮಹಾನಗರಗಳಲ್ಲಿ ಹೆಚ್ಚುತ್ತಿರುವ ಜನಸಂಖ್ಯೆಗೆ ಅನುಗುಣವಾಗಿ ಇವತ್ತು ಸಲೂನ್ಗಳಲ್ಲಿ ಅಥವಾ ಬಾರ್ಬರ್ ಶಾಪ್ ಅಂತ ನಾವೇನ್ ಕರಿತೀವಿ, ಈ ಬಾರ್ಬರ್ ಶಾಪುಗಳಲ್ಲಿ ಭಾನುವಾರ ಬಂತಂದ್ರೆ ಜನವೋ ಜನ ಅನ್ನುವಂತಹ ವಿಚಾರಗಳನ್ನ ಹೇಳ್ತಾ, ಹಾಗೆ ಇನ್ನೊಂದ್ ಕಡೆ ವೃತ್ತಿ ಯಾವುದಾದ್ರೇನು ಕಾಯಕವೇ ಕೈಲಾಸ ಎಂದು ಹೇಳಿ ಯಾವುದೇ ರೀತಿಯಾದಂತಹ ಭೇದ ಭಾವವಿಲ್ಲದೆ ಅಥವಾ ಬೆಂಗಳೂರಿನಂತಹ ಊರಿನಲ್ಲಿ ಹಣ ಮಾಡಬಹುದು, ಯಾಕೆಂದ್ರೆ ಇಲ್ಲಿ ಕಾಯಕವೇ ಕೈಲಾಸ, ಕಾಯಕ ಯಾವ್ದಾದ್ರೇನು ಇಲ್ಲಿ ಹಣವನ್ನ ಮಾಡಬಹುದು ಅನ್ನುವಂತಹ ವಿಚಾರಗಳನ್ನ ಹೇಳ್ತಾ, ಕೊನೆಗೆ ನಮ್ಮ ಲೇಖಕರ ಹೈಸ್ಕೂಲ್ ದಿನಗಳನ್ನ ನಾವು ಗಮನಿಸ್ತಾ ಹೋಗ್ಬೋದು ಅಥವಾ ಲೇಖಕರ ಬಾಲ್ಯದ ದಿನಗಳ ತಲೆ ಚೌರದ ಪ್ರಸಂಗವನ್ನ ಬರೆಯಿರಿ ಅಂತ ನಿಮ್ಗೆ ಇಲ್ಲಿ ಒಂದು ಪ್ರಶ್ನೆಯನ್ನ ಕೇಳ್ಬೋದು.
ನೋಡಿ, ಲೇಖಕರು ಹೈಸ್ಕೂಲ್ ಓದ್ತಾ ಇರ್ತಕ್ಕಂತಹ ಒಂದು ಸಂದರ್ಭ, ಅವರೇ ಕಂಡುಂಡಂತಹ ಅನುಭವಿಸಿರ್ತಕ್ಕಂಥ ಒಂದು ಘಟನೆಯನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಏನ್ ಆ ಘಟನೆ? ನೋಡಿ, ಒಂದು ಕಾಲಕ್ಕೆ ಕ್ಷೌರ ಮಾಡುವುದು, ಇಲ್ಲಿ ಕ್ಷೌರ ಮಾಡುವ ಒಂದು ಕಾರ್ಯವನ್ನ, ಒಂದು ಕಾಯಕವನ್ನ ಆ ಕ್ಷೌರಿಕ ಜನಾಂಗ ಮಾತ್ರ ಮಾಡ್ತಾ ಇತ್ತು ಅಂತಕ್ಕಂಥದ್ದನ್ನ ಇಲ್ಲಿ ಗಮನಿಸ್ತಾ ಹೋಗ್ಬೋದು. ಈಗ ಯಾವುದೇ ವೃತ್ತಿಯನ್ನ ಅಥವಾ ಯಾರಾದ್ರೂ ಮಾಡ್ಬೋದು ಈಗಿನ ಕಾಲಘಟ್ಟದಲ್ಲಿ, ವಾಸ್ತವದಲ್ಲಿ. ಯಾಕೆಂದ್ರೆ ಭೂತದಲ್ಲಿ ಎಲ್ಲೋ ಒಂದ್ ಕಡೆ ಆಯಾ ಆಯಾ ಕಾರ್ಯವನ್ನ ಆಯಾ ವ್ಯಕ್ತಿಗಳೇ ಅಥವಾ ಆಯಾ ಜನಾಂಗದವರೇ ಮಾಡ್ತಾ ಇದ್ರು ಅಂತಕ್ಕಂಥದ್ದು. ಈಗ ವರ್ತಮಾನದಲ್ಲಿ ಯಾರು ಯಾವ ಕೆಲಸವನ್ನ ಬೇಕಾದ್ರೂ ಮಾಡ್ಬೋದು. ಯಾಕೆಂದ್ರೆ ಜಗತ್ತು ಅಷ್ಟು ಮುಂದುವರೆದಿದೆ ಅಂತಕ್ಕಂಥದ್ದು. ನೋಡಿ, ಕ್ಷೌರಿಕ ವೃತ್ತಿ ಅಂತಕ್ಕಂಥದ್ದು ಇವತ್ತು ವೃತ್ತಿಪರ ಕೋರ್ಸ್ ಆಗೋಗಿದೆ. ಇವತ್ತು ವೃತ್ತಿಪರ ಶಿಕ್ಷಣ ಆಗೋಗಿದೆ. ಎಲ್ಲ ಒಂದ್ ಕಡೆ ಯಾರು ಬೇಕಾದ್ರೂ ಕಲಿಬಹುದು. ಹಾಗಾದ್ರೆ ಆದ್ರೆ ಇಲ್ಲಿ ಲೇಖಕರು ಏನ್ ಹೇಳ್ತಾ ಇದ್ರೆ, ದುಡಿಯುವ ಮನಸ್ಸು ಹಾಗೇನೆ ಕುಶಲತೆ ಅನ್ನೋದು ಮುಖ್ಯ ಅಂತಕ್ಕಂಥದ್ದು. ವೃತ್ತಿ ಯಾವುದೇ ಆಗಿರ್ಲಿ, ಆ ವೃತ್ತಿಯನ್ನು ಯಾರು ಬೇಕಾದ್ರೂ ಮಾಡ್ಬೋದು, ಆದ್ರೆ ದುಡಿಯುವ ಮನಸ್ಸಿರ್ಬೇಕು ಅಂತ ಒಂದು ವಿಚಾರವನ್ನ ಹೇಳ್ತಾ ಈಗ ಮುಂದುವರೆದಂತೆ, ಈ ಬ್ಯಾಡರಹಳ್ಳಿಯಲ್ಲಿ ಕ್ಷೌರಿಕರಿಗೆ ನೆಲೆ ಇರಲಿಲ್ಲ. ನೋಡಿ, ಕ್ಷೌರಿಕರು ಅಲ್ಲಿ ಯಾರು ಕೂಡ ಇರಲಿಲ್ಲ ಆ ಊರಿನಲ್ಲಿ. ಆ ಊರಿನಲ್ಲಿ ಇದ್ದಂತಹ ಜನಾಂಗ 3 ಜನಾಂಗಗಳಿದ್ದು. ಒಬ್ರು ಇಲ್ಲಿ ಒಕ್ಕಲಿಗರು, ಹಾಗೇನೆ ಲಿಂಗಾಯತರು, ಇನ್ನೊಂದು ದಲಿತರು. ಈ 3 ವರ್ಗದ ಜನರು ಈ ಬ್ಯಾಡರಹಳ್ಳಿಯಲ್ಲಿ ಜೀವಿಸ್ತಾ ಇದ್ರು, ಬದುಕನ್ನ ನಡೆಸ್ತಾ ಇದ್ರು. ಆದ್ರೆ ಇಲ್ಲಿ ಇನ್ನೊಂದು ವಿಚಾರವನ್ನು ನಾವು ಗಮನಿಸ್ತಾ ಹೋಗ್ಬೇಕು. ಇಲ್ಲಿ ಇವರು ಮಾತ್ರ ಇಲ್ಲಿ ವಾಸವಾಗಿದ್ರು. ಆದ್ರೆ ಹಾಗಾಗಿ ಕೆಲವೊಂದ್ ಕಡೆ ಈ ದಲಿತರು ಏನಾದ್ರೂ ಕ್ಷೌರವನ್ನ ಮಾಡಿಸ್ಕೋಬೇಕು ಅಂತಂದ್ರೆ, ತಲೆ ಕಟಿಂಗ್ ಅನ್ನ, ಅಲ್ಲಿ ಕೂದಲು ಕಟಿಂಗ್ ಅನ್ನ ಮಾಡಿಸ್ಕೋಬೇಕು ಅಂತಂದ್ರೆ, ತಲೆ ಕೂದಲು ಕಟಿಂಗ್ ಅನ್ನ ಮಾಡಿಸ್ಕೋಬೇಕು ಅಂದ್ರೆ, ಮುಖ ಚಾವರವನ್ನ ಅಂದ್ರೆ ಶೇವಿಂಗ್ ಅನ್ನ ಮಾಡಿಸ್ಕೋಬೇಕು ಅಥವಾ ಶೇವಿಂಗ್ ಕಟಿಂಗ್ ಅನ್ನ ಮಾಡಿಸ್ಕೋಬೇಕು ಅಂತಂದ್ರೆ, ಇವರು ಏನಪ್ಪಾ ಅಂದ್ರೆ ಬ್ಯಾಡರಹಳ್ಳಿಯಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ದಸವಾರದ ಸಂತೆಗೆ ಹೋಗ್ಬೇಕಾಗಿತ್ತು. ಈ ದಸವಾರದ ಸಂತೆ ವಾರಕ್ಕೊಮ್ಮೆ ನಡೀತಾ ಇತ್ತು. ಈಗ ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ, ವಿಧಿ ಇಲ್ಲದೆ ಏನ್ ಮಾಡ್ತಾ ಇದ್ರು, ದಲಿತ ಜನಾಂಗದವರು ದಸವಾರ ಸಂತೆಯ ದಿವಸ ಹೋಗಿ ಅಲ್ಲಿ ಎಲ್ಲೋ ಒಂದ್ ಕಡೆ ಇಲ್ಲಿ ಏರ್ ಕಟಿಂಗ್ ಅನ್ನ ಮಾಡಿಸ್ಕೊಂಡು, ಮುಖಚೌರವನ್ನ ಮಾಡಿಸ್ಕೊಂಡು ಬರ್ತಾ ಇರ್ತಕ್ಕಂತಹ ಒಂದು ವಿಚಾರಗಳು ಸರ್ವೇ ಸಾಮಾನ್ಯವಾಗಿ ನಡೀತಾ ಇತ್ತು. ಈ ನಡೀತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಹಾಗೇನೆ ಇಲ್ಲಿ ಒಕ್ಕಲಿಗರು ಮತ್ತೆ ಲಿಂಗಾಯತ ಜನಾಂಗದವರಿದ್ದಾರೆ. ಇವ್ರಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ, ಮಾಕಳಿಯಿಂದ ಬಂದು ಕ್ಷೌರಿಕರು ಏನ್ ಮಾಡ್ತಾ ಇದ್ರು, ಅವ್ರಿಗೆ ಮುಖಚೌರವನ್ನ ಮತ್ತೆ ತಲೆ ಇಲ್ಲಿ ಕಟಿಂಗ್ ಅನ್ನ ಅಥವಾ ಕೂದಲು ಕಟಿಂಗ್ ಅನ್ನ ಮಾಡ್ತಾ ಇದ್ರು ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗಾದ್ರೆ ಈ ಒಂದು ಏನು ಈ ಊರಿನಲ್ಲಿ ಇರ್ತಕ್ಕಂತಹ ಒಕ್ಕಲಿಗರಿಗೆ ಮತ್ತು ಲಿಂಗಾಯತರಿಗೆ ಇರ್ತಕ್ಕಂತಹ ಭಾಗ್ಯ ಅಂದ್ರೆ, ಇಲ್ಲಿ ಕ್ಷೌರಿಕರು ಬರ್ತಿದ್ರು, ಮನೆ ಮುಂದೆ ಯಾವುದೋ ಒಂದು ಕಲ್ಲೋ ಅಥವಾ ಒಂದು ಜಾಗದಲ್ಲಿ ಕೂರಿಸ್ಕೊಂಡು, ನಾನು ಚಿತ್ರದಲ್ಲಿ ನಿಮ್ಗೆ ತೋರಿಸಿದೀನಿ, ಅವರು ಮುಖಚೌರವನ್ನ ಮತ್ತೆ ಇಲ್ಲಿ ಏರ್ ಕಟಿಂಗ್ ಅನ್ನ ಮಾಡಿ ಹೋಗ್ತಾ ಇದ್ರು. ಆದ್ರೆ ದಲಿತರಿಗೆ ಆ ಒಂದು ಭಾಗ್ಯ ಇರ್ಲಿಲ್ಲ. ಕಾರಣ ಏನಪ್ಪಾ ಅಂದ್ರೆ, ಕ್ಷೌರಿಕರೇ ಇಲ್ಲಿ ದಲಿತರನ್ನ ಮುಟ್ಟಿಸಿಕೊಳ್ಳುತ್ತಿರಲಿಲ್ಲ. ಅಂತಹ ಒಂದು ವ್ಯವಸ್ಥೆ, ಅಂತಹ ಒಂದು ಸ್ಥಿತಿ ಅಲ್ಲಿ ಇತ್ತು ಅಂತಕ್ಕಂಥ. ಯಾಕಂದ್ರೆ ಅಸ್ಪೃಶ್ಯತೆ ಅಂತಕ್ಕಂಥದ್ದು ಆಗಿನ ಕಾಲಘಟ್ಟದಲ್ಲಿ ಈ ಬ್ಯಾಡರಹಳ್ಳಿ ಎನ್ನುವಂತಹ ಒಂದು ಗ್ರಾಮದಲ್ಲಿ ತಾಂಡವವಾಡ್ತಾ ಇತ್ತು ಅನ್ನೋದಕ್ಕಿಂತ, ಆಗಿನ ಕಾಲಘಟ್ಟದಲ್ಲಿ ಜಾತಿ ವ್ಯವಸ್ಥೆ ಆಗಿರ್ಬೋದು, ಅಸ್ಪೃಶ್ಯತೆ ಅಂತಕ್ಕಂಥದ್ದು ತುಂಬಾ ಇತ್ತು ಜನರಲ್ಲಿ ಅಂತಕ್ಕಂಥದ್ದು. ಯಾಕಂದ್ರೆ ನನ್ನ ಜಾತಿ ಶ್ರೇಷ್ಠ, ಬೇರೆಯವರ ಜಾತಿ ಕನಿಷ್ಠ ಅನ್ನುವಂತಹ ಈ ಜನಮಾನಸದಲ್ಲಿ ಬೇರೂರಿರ್ತಕ್ಕಂತಹ ಈ ಅಸ್ಪೃಶ್ಯತೆ ಅಂತಕ್ಕಂತಹ ಒಂದು ಕೆಟ್ಟ ಪದ್ಧತಿ ಅಥವಾ ವ್ಯವಸ್ಥೆ ಇತ್ತು ಅಂತಕ್ಕಂಥ ನಾವು ಗಮನಿಸ್ತಾ ಹೋಗ್ಬೋದು. ಯಾಕೆಂದ್ರೆ ಕ್ಷೌರಿಕರೇ ದಲಿತರ ತಲೆಯನ್ನ ಎಲ್ಲೋ ಒಂದ್ ಕಡೆ ಮೂಸಿಯೂ ಕೂಡ ನೋಡ್ತಾ ಇರಲಿಲ್ಲ ಅಂತಕ್ಕಂಥ ಮಾತನ್ನ ಲೇಖಕರು ಇಲ್ಲಿ ಪ್ರಬಂಧದಲ್ಲಿ ಹೇಳ್ತಾ ಹೋಗ್ತಾ ಇರ್ತಕ್ಕಂಥ ನಾವು ಗಮನಿಸ್ತಾ ಹೋಗ್ಬೋದು. ಹಾಗಾದ್ರೆ ಇದೆಲ್ಲ ಆದ್ಮೇಲೆ ಒಂದ್ ಕಡೆ ನಾವು ಗಮನಿಸೋದಾದ್ರೆ, ಇಲ್ಲಿ ಮುಂದುವರೆದಂತೆ ನಾವು ನೋಡೋದಾದ್ರೆ, ಇಲ್ಲಿ ಅಗಸರು ಮತ್ತು ಈ ಕ್ಷೌರಿಕರು ಈ 2 ವೃತ್ತಿಯನ್ನ ಮಾಡ್ತಕ್ಕಂತಹ ಜನಾಂಗದವರು ಮಾಕಳಿ ಅನ್ನುವಂತಹ ಊರಿನಲ್ಲಿ ಇದ್ದಾರೆ. ನೋಡಿ, ಮಾಕಳಿ ಅಂತಕ್ಕಂತಹ ಊರು ಆಗಿನ ಕಾಲಘಟ್ಟದಲ್ಲೇನೆ, ಆಗಿನ ಕಾಲಕ್ಕೆ ನವನಾಗರಿಕತೆಯನ್ನ ತುಂಬಿರ್ತಕ್ಕಂತಹ ಒಂದು ಊರು ಅಂತಾನೆ ಇಲ್ಲಿ ಲೇಖಕರು ಕರೆದಿದ್ದಾರೆ. ಯಾಕೆಂದ್ರೆ ಹಾಗೇನೆ ಮಹಡಿ ಮನೆಗಳಿದ್ದೋ, ದೊಡ್ಡ ದೊಡ್ಡ ಬಿಲ್ಡಿಂಗ್ ಅನ್ನ ಹೊಂದಿರ್ತಕ್ಕಂತಹ ಊರಾಗಿತ್ತು.
ಒಂದ್ ಕಡೆ ಅದು ಶ್ರೀಮಂತಿಕೆಯ ಪಟ್ಟವನ್ನ ಪಡೆದು ಬೀಗ್ತಾ ಇರ್ತಕ್ಕಂತಹ ಮಾಕಳಿಯ ಊರು ಅದು. ಆದ್ರೆ ಸುತ್ತ ಜನ ಮಾಕಳಿಗೆ ಹೋಗಿ ಬರ್ಬೇಕು, ಅಲ್ಲಿ ಹೋಗಿ ಬರ್ತಕ್ಕಂತಹ ಒಂದು ವಿಚಾರ. ಯಾವುದೇ ಆಗ್ಲಿ ದಿನನಿತ್ಯದ ತಿನಿಸುಗಳನ್ನ ಕೆಲವೊಂದು ಏನಾದ್ರೂ ತರ್ಬೇಕಂದ್ರೆ ಮಕ್ಕಳಿಗೆ ಹೋಗಿ ಬರ್ತಕ್ಕಂತಹ ಕೆಲಸವನ್ನ ಮಾಡ್ತಾ ಇದ್ರು. ಅಲ್ಲಿರ್ತಕ್ಕಂತಹ ಕ್ಷೌರಿಕರು ಮಾಕಳಿಯಿಂದಲಿರ್ತಕ್ಕಂಥ ಕ್ಷೌರಿಕರು ಬಂದು ಇಲ್ಲಿರ್ತಕ್ಕಂಥ ಒಕ್ಕಲಿಗರಿಗೆ ಮತ್ತೆ ಲಿಂಗಾಯತರಿಗೆ ಮುಖಚೌರ ಮತ್ತೆ ಏರ್ ಕಟ್ಟಿಂಗ್ ಅನ್ನ ಮಾಡ್ತಾ ಇದ್ರು. ಅದಾದ್ಮೇಲೆ ಅಗಸರ ಒಂದು ಜನಾಂಗ ಅಥವಾ ಮಡಿವಾಳದ ಜನಾಂಗ ಏನ್ ಮಾಡ್ತಾರಪ್ಪ ಅಂದ್ರೆ, ಬ್ಯಾಡರಹಳ್ಳಿಯಲ್ಲಿ ಯಾವುದೇ ಧಾರ್ಮಿಕ ಆಚರಣೆಗಳು ನಡೆದ್ರೆ ಅಲ್ಲಿ ಎಲ್ಲೋ ಒಂದ್ ಕಡೆ ದೇವರಿಗ ಒಂದು ಉತ್ಸವದಲ್ಲಿ ಪಂಜು ಹಿಡಿತಕ್ಕಂತಹ ಕೆಲಸವನ್ನ ಮಾಡ್ತಕ್ಕಂಥದ್ದು, ನೆಡೆಮುಡಿಯನ್ನ ಆರಿಸ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥದ್ದು, ಈ ಎಲ್ಲಾ ಕೆಲಸಗಳನ್ನ ಅವರವರ ವೃತ್ತಿಯನ್ನ ಮಾಡ್ತಾ ಹೀಗೆ ಇದ್ರು. ಹೀಗಾದ್ರೆ ನಮ್ಮ ಬ್ಯಾಡರಹಳ್ಳಿಯ ದಲಿತ ಜನಾಂಗದವ್ರು ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ, ತಿಂಗಳಿಗೊಮ್ಮೆ ಅಥವಾ ವಾರಕ್ಕೊಮ್ಮೆ ದಸವಾರ ಸಂತೆಗೆ ಹೋಗಿ ಮುಖಚೌರ ಮತ್ತೆ ಇಲ್ಲಿ ಏರ್ ಕಟಿಂಗ್ ಅನ್ನ ಅಥವಾ ತಲೆ ಕೂದಲನ್ನ ಕತ್ತರಿಸಿಕೊಂಡು ಎಲ್ಲ ಒಂದ್ ಕಡೆ ಬರ್ತಾ ಇರ್ತಕ್ಕಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ರು. ಯಾಕೆಂದ್ರೆ ವಾರಕ್ಕೊಂದ್ಸಾರಿ ದಸವಾರದ ಸಂತೆ ನಡೀತಾ ಇತ್ತು. ಅಲ್ಲಿ ಆ ಸಂತೆಯಲ್ಲಿ ಅಂದ್ರೆ ಒಂದ್ ರೀತಿಯಲ್ಲಿ ಕಾಮಧೇನು ಅಂತಕ್ಕಂಥದ್ದು. ಯಾಕೆಂದ್ರೆ ದಸವಾರದ ಸಂತೆ ಸುತ್ತ ಊರುಗಳಿಗೆ ಒಂದ್ ರೀತಿ ಅನೇಕ ರೀತಿಯಲ್ಲಿ ಪ್ರಯೋಜನವಾಗ್ತಾ ಇತ್ತು. ನೋಡಿ, ಇಲ್ಲಿ ನಿಮ್ಗೊಂದು ಪ್ರಶ್ನೆ ಕೇಳ್ಬೋದು, ದಸವಾರದ ಸಂತೆ ಹೇಗೆ ಬ್ಯಾಡರಹಳ್ಳಿಯ ಜನ ಮತ್ತೆ ಆ ಸುತ್ತಮುತ್ತಲಿನ ಜನರಿಗೆ ಹೇಗೆ ಪ್ರಯೋಜನಕಾರಿಯಾಗಿತ್ತು ವಿವರಿಸಿ ಎನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ರೆ, ನೋಡಿ ಎಷ್ಟರ ಮಟ್ಟಿಗೆ ಅಂದ್ರೆ, ನಾನು ಆಲ್ರೆಡಿ ಕಾಮಧೇನು ಅಂತಕ್ಕಂಥದ್ದು ಇವತ್ತಿನ ನಾವೇನ್ ಮಾಡ್ತಾ ಇದೀವಪ್ಪ ಅಂದ್ರೆ ಮಾಲ್ಗಳಾಗಿರ್ಬೋದು ಅಥವಾ ಇವತ್ತಿನ ಒಂದು ಬಹುರಾಷ್ಟ್ರೀಯ ಮುಕ್ತ ಮಾರುಕಟ್ಟೆಗಳಾಗಿರ್ಬೋದು ಅಥವಾ ಇನ್ನೊಂದ್ ಕಡೆ ಡಿಮಾರ್ಟ್ ಅಂತಕ್ಕಂತಹದಾಗಿರ್ಬೋದು ಅಥವಾ ಜಿಯೋ ಮಾರ್ಟ್ ಅಂತಕ್ಕಂತಹ ಒಂದು ಕಂಪನಿಗಳಾಗಿರ್ಬೋದು, ಈ ತರದ ಮಾರುಕಟ್ಟೆ ವ್ಯವಸ್ಥೆ ಅವತ್ತಿನ ಕಾಲಕ್ಕೆ ಒಂದ್ ರೀತಿಯಲ್ಲಿ ಸಂತೆ. ಯಾಕೆಂದ್ರೆ ಇವತ್ತು ನಾವು ಬೆಂಗಳೂರು ಅಂತಕ್ಕಂತಹ ಈ ಮಹಾನಗರದಲ್ಲಿ ಸಂತೆಯನ್ನ ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯವಿಲ್ಲ. ಯಾಕೆಂದ್ರೆ ಅಷ್ಟು ನಾವು ನಗರೀಕರಣ ಬೆಳೆದೋಗಿದೆ. ಜಾಗತೀಕರಣದ ವ್ಯವಸ್ಥೆಯಲ್ಲಿ ಈ ಕೆಲವೊಂದು ಸಂತೆಗಳನ್ನ ನಾವು ಇಲ್ಲಿ ಕಲ್ಪನೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಯಾಕೆಂದ್ರೆ ಈ ಒಂದು ದಸವಾರದ ಸಂತೆಯಲ್ಲಿ ಅನೇಕ ಇಲ್ಲಿ ಪ್ರಯೋಜನಕಾರಿಯಾಗಿರ್ತಕ್ಕಂತಹ ಎಲ್ಲಾ ಪದಾರ್ಥಗಳು ಸಿಗ್ತಾ ಇದೆ. ನೋಡಿ, ಉದಾಹರಣೆಗೆ ಜಾನುವಾರುಗಳಿಗೆ ಬೇಕಾಗಿರ್ತಕ್ಕಂತಹ ಇಲ್ಲಿ ಮೂಗುದಾರ ಆಗಿರ್ಬೋದು, ಅವಕ್ ಬೇಕಾಗಿರ್ತಕ್ಕಂಥ ಉಪಕರಣಗಳಾಗಿರ್ಬೋದು, ಹಾಗೇನೆ ಮನುಷ್ಯನಿಗೆ ದಿನನಿತ್ಯ ಆಹಾರಕ್ಕೆ ಬೇಕಾಗಿರ್ತಕ್ಕಂತಹ ಆಹಾರ ಪದಾರ್ಥಗಳಾಗಿರ್ಬೋದು, ಮಸಾಲೆ ಪದಾರ್ಥಗಳಾಗಿರ್ಬೋದು, ಎಲ್ಲವೂ ಸಿಗ್ತಾ ಇತ್ತು. ಹಾಗೇನೆ ನಮ್ಮ ಬ್ಯಾಡರಹಳ್ಳಿಯ ಈ ದಲಿತ ಜನಾಂಗದವರಿಗೆ ಏನಪ್ಪಾ ಅಂದ್ರೆ, ಅಲ್ಲಿ ಕ್ಷೌರವನ್ನ ಮಾಡುವಂತಹ ಅಲ್ಲಿ ಕ್ಷೌರಿಕರು ಇವರಿಗೆ ಎಲ್ಲ ಒಂದ್ ಕಡೆ ಕ್ಷೌರವನ್ನ ಮಾಡ್ತಾ ಇದ್ರು. ಅಲ್ಲಿ ಬರ್ತಕ್ಕಂತ ಬಹು ಮುಖ್ಯವಾಗಿ ಪುಟ್ಟಸ್ವಾಮಿ ಅನ್ನುವಂತಹ ಒಬ್ಬ ಕ್ಷೌರಿಕರು, ಅಂದ್ರೆ ದಲಿತ ಕ್ಷೌರಿಕರವರು, ಅವ್ರೇನಪ್ಪಾ ಅಂದ್ರೆ ತನ್ನ ಜನಾಂಗದವರು ಅಂತ ಹೇಳಿ ಎಲ್ಲ ಒಂದ್ ಕಡೆ ಒಂದ್ ರೀತಿಯಲ್ಲಿ ತನ್ನ ಕಾಯಕವನ್ನ ತುಂಬಾ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ರು. ಯಾಕೆಂದ್ರೆ ಅಲ್ಲಿರ್ತಕ್ಕಂತಹ ಆ ಬ್ಯಾಡರಹಳ್ಳಿಯ ದಲಿತರಿಗೆ ಈ ಪುಟ್ಟಸ್ವಾಮಿ ಅಂತಕ್ಕಂತಹವರು ಇಲ್ಲಿ ಮುಖಚೌರವನ್ನ ಹಾಗೇನೆ ತಲೆ ಚೌರವನ್ನ ಅಥವಾ ಏರ್ ಕಟ್ಟಿಂಗ್ ಅನ್ನ ಆ ಸಂತೆಯಲ್ಲಿ ಮಾಡ್ತಾ ಇದ್ರು ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಹೇಗೆ ಅಂತಂದ್ರೆ, ಇವ್ರದೇ ಒಂದು ಪದ್ಧತಿ ಇದೇನು, ದೊಡ್ಡವ್ರಿಗೆ ಏನಪ್ಪಾ ಅಂತಂದ್ರೆ 10 ರೂಪಾಯಿ ತಗೊಂಡ್ರೆ ಮಕ್ಕಳಿಗೆ 5 ರೂಪಾಯಿಯನ್ನ ತೆಗೆದುಕೊಂಡು ಕೊಟ್ಟಷ್ಟು ಇಸ್ಕೊಂಡು ತುಂಬಾ ಧಾರಾಳ ಮನಸ್ಸಿನಿಂದ ಪುಟ್ಟಸ್ವಾಮಿಯವರು ಈ ದಲಿತರಿಗೆ ಏರ್ ಕಟ್ಟಿಂಗ್ ಅನ್ನ ಮಾಡ್ತಾ ಇದ್ರು ಅಂತಕ್ಕಂತಹ ವಿಚಾರವನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಅಂದ್ರೆ ಇವ್ರೂರು ಯಾವ್ದಪ್ಪ ಅಂದ್ರೆ ಅಬ್ಬೂರು ಅನ್ನುವಂತಹದ್ದು. ಅಬ್ಬೂರಿನಿಂದ ಬಂದು ಈ ಪುಟ್ಟಸ್ವಾಮಿಯವರು ದಲಿತರಿಗೆ ಅಥವಾ ದಲಿತ ಜನಾಂಗದವರಿಗೆ ಇಲ್ಲಿ ಏರ್ ಕಟ್ಟಿಂಗ್ ಅನ್ನ ಮಾಡ್ತಾ ಇದ್ರು. ಹಾಗೆ ನಿಜವಾದ ಕ್ಷೌರಿಕರು ಎಲ್ಲೋ ಒಂದ್ ಕಡೆ ಈ ದಲಿತರನ್ನ ಮುಟ್ತಾ ಇರಲಿಲ್ಲ ಅಂತಕ್ಕಂಥ ಒಂದು ಮಾತನ್ನ ಲೇಖಕರೇ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಅಷ್ಟು ಅಸ್ಪೃಶ್ಯತೆಯಲ್ಲಿ ತಾಂಡವವಾಡ್ತಾ ಇತ್ತು ಅಂತಕ್ಕಂಥದ್ದು ನಾವು ಗಮನಿಸ್ತಾ ಹೋಗ್ಬೋದು. ಇವತ್ತಿಗೂ ಕೂಡ ವಾಸ್ತವದಲ್ಲಿಯೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಅನೇಕ ಆಚರಣೆಗಳು, ಅನೇಕ ಈ ಜಾತಿ ಪದ್ಧತಿಗಳು, ಜಾತಿ ವ್ಯವಸ್ಥೆಗಳು ಈ ನಗರೀಕರಣ, ಜಾಗತೀಕರಣ ಬೆಳೆದ್ರೂ ಕೂಡ ಇನ್ನು ಹಾಗೇನೆ ಬದುಕಿದ್ದಾವೆ ಅನ್ನೋದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಇದಾದ್ಮೇಲೆ ನೋಡಿ,
ಇವತ್ತಿನ ನೋಡಿ ಭೂತ ಮತ್ತೆ ವರ್ತಮಾನ ಅಂದ್ರೆ ಇವತ್ತಿನ ಕಾಲಘಟ್ಟದಲ್ಲಿರ್ತಕ್ಕಂತಹ ಕ್ಷೌರಿಕರ ಇವತ್ತು ಕ್ಷೌರ ಮಾಡ್ತಕ್ಕಂತಹ ಅಂಗಡಿಗಳಿಗೆ ನಾವು ಹೋದ್ರೆ ಆ ಅಂಗಡಿಯಲ್ಲಿ ಒಂದು ರೀತಿಯ ಸಿಂಹಾಸನಿಗೆ ರಾಜನನ್ನ ಕೂರಿಸುವಂತಹ ಸಿಂಹಾಸನ ರೀತಿಯಲ್ಲಿ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಆದ್ರೆ ಹಿಂದೆ ಏನ್ ಮಾಡ್ತಾರಪ್ಪ ಅಂದ್ರೆ ಆ ಒಂದು ಪದ್ಧತಿ ಇರ್ಲಿಲ್ಲ. ಇವತ್ತು ಏನ್ ಮಾಡ್ಬೋದು, ಸಿನಿಮಾಗಳನ್ನ ಟಿವಿಯಲ್ಲಿ ಸಿನಿಮಾವನ್ನ ಒಂದ್ ಕಡೆ ಕೂರಿಸಿರ್ತಾರೆ. ನಮಗೆ ಅಲ್ಲಿ ನಾವೇನ್ ಮಾಡ್ಬೋದಪ್ಪ ಅಂತಂದ್ರೆ ದಿನಪತ್ರಿಕೆಗಳನ್ನ ಓದ್ಬೋದು, ಮ್ಯಾಗಝಿನ್ ಅನ್ನ ಓದ್ತಕ್ಕಂಥದ್ದು, ಹಾಗೇನೆ ಹೀಗೆ ಬೇರೆ ಬೇರೆ ವಿಚಾರಗಳು, ಹಾಗೇನೆ ಟಿವಿಯನ್ನ ನೋಡ್ತಾ ಹೀಗೆ ತುಂಬಾ ನಮ್ಮದೇ ಆದಂತಹ ಒಂದು ಘನತೆಯನ್ನ ನಾವು ಇಲ್ಲಿ ತೋರಿಸ್ಕೊಳ್ತಾ, ಹಾಗೇನೆ ನಾವು ಅಚ್ಚುಕಟ್ಟಾಗಿ ನಮಗೆ ಬೇಕಾಗಿರ್ತಕ್ಕಂತಹ ಶೈಲಿಯಲ್ಲಿ ನಾವು ಕಟಿಂಗ್ ಅನ್ನ ಇಲ್ಲಿ ಮಾಡಿಸ್ಕೋಬಹುದು. ಏರ್ ಕಟಿಂಗ್ ಆಗಿರ್ಬೋದು, ಮುಖಚೌರ ಆಗಿರ್ಬೋದು. ಯಾಕೆಂದ್ರೆ ಇವತ್ತು ಈಗ ಸುದೀಪ್ ಕಟಿಂಗ್ ಆಗಿರ್ಬೋದು, ಹೆಬ್ಬುಲಿ ಕಟಿಂಗ್ ಆಗಿರ್ಬೋದು, ಹಾಗೇನೆ ದರ್ಶನ್ ಕಟಿಂಗ್, ಉಪ್ಪಿನ ಕಟಿಂಗ್, ಹೀಗೆ ಎಲ್ಲೋ ಒಂದ್ ಕಡೆ ಅಮೀರ್ ಖಾನ್ ಸ್ಟೈಲ್ ಕಟಿಂಗ್ ಯಾವ್ದು ಬೇಕಾದ್ರೂ ಮಾಡ್ಕೋಬಹುದು. ಯಾಕೆಂತಂದ್ರೆ ಇವತ್ತು ನಾವು ಗಮನಿಸೋದಾದ್ರೆ ನಮ್ಮ ಕಾಲೇಜುಗಳಲ್ಲಿ ಬರ್ತಕ್ಕಂತಹ ವಿದ್ಯಾರ್ಥಿಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ಲೇಖಕರ ಇಲ್ಲಿ ಹೇಳ್ತಕ್ಕಂಥದ್ದು, ಇವತ್ತು ನನ್ನ ಕಾಲೇಜಿಗೆ ಬರ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳ ಆ ಏರ್ ಕಟಿಂಗ್ ಸ್ಟೈಲ್ ಅನ್ನ ನೋಡ್ಬಿಟ್ರೆ ನನ್ನ ಬಾಲ್ಯದ ದಿನಗಳು ನೆನಪು ಬಂತು ಅಂತಕ್ಕಂತಹ ಮಾತನ್ನ ಇಲ್ಲಿ ಪ್ರಬಂಧದಲ್ಲಿ ಹೇಳಿದ್ದಾರೆ. ಹಿಂದೆ ಈ ತರದ್ ಯಾವುದಿರಲ್ಲ, ಒಂದೇ ಸ್ಟೈಲು. ಇವತ್ತು ವಿಚಿತ್ರವಾದಂತಹ ಸ್ಟೈಲ್ ಅಲ್ಲಿ ಬರ್ತಾರೆ ಮಕ್ಕಳು. ಆದ್ರೆ ಹಿಂದೆ ಇರ್ತಕ್ಕಂಥದ್ದು ಒಂದೇ ಸ್ಟೈಲು. ಭೂತದಲ್ಲಿ ಯಾವ್ದಪ್ಪ ಅಂದ್ರೆ ಒಂದೇ ಸ್ಟೈಲ್. ಯಾವುದು? ನಾಟಿ ಸ್ಟೈಲ್ ಅಂತ ಇಲ್ಲಿ ಲೇಖಕರು ಹೇಳ್ತಾ ಇದಾರೆ. ಆ ನಾಟಿ ಸ್ಟೈಲ್ ಯಾವ್ದಪ್ಪ ಅಂದ್ರೆ ಸಿಜರ್ ಕಟಿಂಗ್. ಈ ಸಿಜರ್ ಕಟಿಂಗ್ ಅಷ್ಟೇ, ಅದೇ ಒಂದ್ ಸ್ಟೈಲು. ಹಾಗೆ ಇನ್ನೊಂದ್ ಕಡೆ ಏನಪ್ಪಾ ಅಂದ್ರೆ ಒಂದೊಂದ್ ಸಾರಿ ಈ ಪುಟ್ಟಸ್ವಾಮಿಯನ್ನ ಕುರಿತು ನೋಡೋದಾದ್ರೆ ಗೆಡ್ಡುಗೊಡಿ ಅಂತಕ್ಕಂತಂದ್ರೆ ನಾವೇನ್ ಮಾಡ್ತೀವಿ, ಇವಾಗ ಜೀರೋ ಸೈಜ್ ಕಟಿಂಗ್ ಅನ್ನ ಮಾಡಿಸ್ತೀವಲ್ಲ, ಹಾಗೆ ಅವಾಗ ಗೆಡ್ಡು ಹೊಡೆದ್ ಬಿಡ್ತಾ ಇದ್ರು. ಆ ಗೆಡ್ಡು ಹೊಡೆದ್ ಬಿಟ್ರೆ ಸುಮಾರು ಒಂದ್ 3 ತಿಂಗಳು ಯಾವುದೇ ಕಾರಣಕ್ಕೂ ಈ ಕೂದಲು ಅತಿ ಹೆಚ್ಚಾಗಿ ಬೆಳಿತಾ ಇರಲಿಲ್ಲ ಅಂತಕ್ಕಂಥದ್ದು ಒಂದು ವಿಚಾರ. ಇಷ್ಟೆಲ್ಲ ಆದ್ಮೇಲೆ ಒಂದು ಕಡೆ ಆ ಬ್ಯಾಡರಹಳ್ಳಿಯ ಈ ದಲಿತ ಜನಾಂಗದವರೆಲ್ಲರೂ ಸೇರಿ, ಹಾಗೇನೆ ಲೇಖಕರ ತಂದೆ ಅವರು ಕೂಡ ಸೇರಿ ಏನಪ್ಪಾ ಅಂದ್ರೆ ಏನಾದ್ರೂ ಮಾಡಿ ನಮ್ಮ ಊರಿಗೆ ಹೀಗೆ ಈ ಸವರ್ಣೀಯರ ಮನೆಗೆ ಅಥವಾ ಇಲ್ಲಿ ಲಿಂಗಾಯತರು ಮತ್ತೆ ಒಕ್ಕಲಿಗರ ಮನೆಗೆ ಹತ್ತಿರ ಊರಿಗೆ ಹೇಗೆ ಕ್ಷೌರಿಕರು ಬರ್ತಾರೋ ಹಾಗೆ ನಮ್ಮ ಕೇರಿಗೂ ಕೂಡ ಕ್ಷೌರಿಕರು ಬರೋ ರೀತಿ ಮಾಡ್ಬೇಕು ಅಂತ ಹೇಳಿ ಅಬ್ಬೂರು ಪುಟ್ಟಸ್ವಾಮಿ ಅವರಿಗೆ ಅವರ ಜೊತೆ ಮಾತನಾಡಿ, ಹಾಗೇನೆ ಆ ಸಂದರ್ಭದಲ್ಲಿ ಆ ಪುಟ್ಟಸ್ವಾಮಿಯವರು ದೂಸರ ಮಾತಾಡದೆ, ಅಯ್ಯೋ ನಮ್ಮ ಕರುಳು ಬಳ್ಳಿ ಜನ ಆಯ್ತು ಅಂತ ಹೇಳಿ ಜನಾಂಗಕ್ಕೆ ಜನಾಂಗವೇ ಗತಿ ಎಂದು ತಿಳಿದಂತಹ ಪುಟ್ಟಸ್ವಾಮಿ ಅವತ್ತಿಂದ ಈ ಬ್ಯಾಡರಹಳ್ಳಿ ದಲಿತರ ಕೇರಿಗೆ ಬಂದು ಕಟಿಂಗ್ ಅನ್ನ ಮಾಡುವಂತಹ ಅಥವಾ ಕ್ಷೌರವನ್ನ ಮಾಡುವಂತಹ ವೃತ್ತಿಗೆ ಇವತ್ತಿನಪ್ಪ ಅಂದ್ರೆ ಸುಮಾರು 10 ಕಿಲೋಮೀಟರ್ ದೂರದ ದಸವಾರ ಸಂತೆಗೆ ಹೋಗ್ತಾ ಇರ್ತಕ್ಕಂತಹ ಬ್ಯಾಡರಹಳ್ಳಿಯ ದಲಿತ ಕೇರಿಯ ಜನ, ಆ ಜನಕ್ಕೆ ನೋಡಿ ಎಲ್ಲೋ ಒಂದ್ ಕಡೆ ಜನಾಂಗಕ್ಕೆ ಜನಾಂಗವೇ ಇಲ್ಲಿ ಗತಿ ಎನ್ನುವಂತಹ ಪದ ನೋಡಿ. ಪುಟ್ಟಸ್ವಾಮಿಯವರು ತನ್ನ ಜನಾಂಗ, ತನ್ನ ಕರುಳು ಬಳ್ಳಿ ಅಂತ ಹೇಳಿ ಯಾವುದೇ ದೂಸರ ಮಾತಾಡದಲ್ಲೇ ಒಪ್ಕೊಂಡು ಅವತ್ತಿನಿಂದ ಬಂದು ಆ ಬ್ಯಾಡರಹಳ್ಳಿಯ ದಲಿತ ಕೇರಿಯ ಜನಾಂಗಕ್ಕೆ ಜನರಿಗೆ ಇಲ್ಲಿ ತಲೆ ಕೂದಲು ಕಟಿಂಗ್ ಮತ್ತೆ ಮುಖಚೌರವನ್ನ ಮಾಡ್ತಾ ಇದ್ರು ಅಂತಕ್ಕಂತಹ ವಿಚಾರವನ್ನ ಈ ಭಾಗ 1ರಲ್ಲಿ ನಾನು ತಿಳಿಸಿದ್ದೀನಿ. ಹಾಗೇನೆ ಭಾಗ 2ರ ವಿಚಾರವನ್ನ ಮುಂದಿನ ತರಗತಿಯಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ, ಹಾಗೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಈ ತರಗತಿ ನನ್ನ ವಿದ್ಯಾರ್ಥಿಗಳಿಗಾಗಿ ಅಂತಕ್ಕಂಥದ್ದನ್ನ ಹೇಳ್ತಾ, ಯಾಕೆಂದ್ರೆ ನನ್ನ ಜ್ಞಾನದ ವಿಚಾರಗಳನ್ನ ನನ್ನ ವಿದ್ಯಾರ್ಥಿಗಳ ಪರೀಕ್ಷಾ ದೃಷ್ಟಿಯಿಂದ ತಿಳಿಸಿದ್ದೀನಿ. ಇಲ್ಲಿ ಯಾವುದೇ ರೀತಿಯಾದಂತಹ ಜನಾಂಗದ ಬಗ್ಗೆ ಆಗ್ಲಿ, ಯಾವುದೇ ರೀತಿಯಾದಂತಹ ವ್ಯವಸ್ಥೆಯ ಬಗ್ಗೆ ಆಗ್ಲಿ ನಾನು ಪರೀಕ್ಷೆಗೆ ಬೇಕಾಗಿರ್ತಕ್ಕಂಥ ವಿಚಾರಗಳು, ಹಾಗೇನೆ ಈ ಪ್ರಬಂಧದಲ್ಲಿರ್ತಕ್ಕಂತಹ ವಿಚಾರಗಳನ್ನ ಮಾತ್ರ ತಿಳಿಸಿದ್ದೀನಿ ಅಂತ ಹೇಳ್ತಾ, ಹಾಗೇನೆ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಕೂಡ ಶುಭವಾಗ್ಲಿ ಅಂತ ನಾನು ಆಶಿಸ್ತೀನಿ ಅಂತ ಹೇಳಿ ಇಲ್ಲಿಗೆ ಈ ತರಗತಿಯನ್ನು ನಿಲ್ಲಿಸ್ತಾ ಇದ್ದೀನಿ.